ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಈವ್ನಿಂಗಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಆ್ಯಸ್ ಯೂಶುವಲ್ ಇವತ್ತು ಪಾರ್ಕಿಗೆ ಬಂದಿದ್ದೀನಿ ವಾಕಿಂಗ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ರೆಗ್ಯುಲರಾಗಿ ಬರುವಂತಹ ಒಂದು ಪಾರ್ಕ್ ಆಗಿರುತ್ತೆ ಇದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ವೆದರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಜಾಸ್ತಿ ಮರ ಗಿಡಗಳು ಮತ್ತು ತುಂಬಾ ತಂಪಾದ ಗಾಳಿ ಬರುತ್ತೆ ಈ ಒಂದು ಬೇಸಿಗೆ ಕಾಲದಲ್ಲಿ. ಸೊ ಹೀಗಾಗಿ ಎಲ್ಲರೂ ಕೂಡ ಇಲ್ಲಿ ಒಂದು ಈವ್ನಿಂಗ್ ಟೈಮು ಮಾರ್ನಿಂಗ್ ಟೈಮಲ್ಲಿ ವಾಕಿಂಗ್ ಮಾಡೋದಕ್ಕೆ ಬರ್ತಾರೆ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಸೊ ಇವತ್ತು ಒಂದು ವಿಶೇಷತೆ ಇದೆ. ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೆ ಬಂದಿದ್ದೀನಿ. ಸೊ ಇವತ್ತು ರಾಯರ ದರ್ಶನ ತಗೊಂಡು ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇವತ್ತು ನಮ್ಮ ಪಾಪುಗೆ ಕಿವಿ ಚುಚ್ಸೋಣ ಅಂತ ಹೇಳಿ ನಾವು ಬಂದಿದ್ದೀವಿ. ಸೊ ಗುರುವಾರ ಆಗಿರೋದ್ರಿಂದ ಫಸ್ಟು ಮಠಕ್ಕೆ ಹೋಗ್ಬಿಟ್ಟು ಆಮೇಲೆ ನಾವು ಜಸ್ಟ್ ಕೇಳ್ಕೊಂಬರೋಣ ಆಮೇಲೆ ಚುಚ್ಚೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಒಳ್ಳೆ ದಿನ ಅಂತ ಹೇಳಿದ್ರು. ಸೊ ಗುರುವಾರದ ದಿನವೇ ರಾಯರ ದಿನವೇ ನಮ್ಮ ಪಾಪುಗೆ ನಾನು ಕಿವಿ ಚುಚ್ಚೋ ಹಾಗಾಯಿತು. ಜಸ್ಟ್ ಕೇಳ್ಕೊಂಬರೋಣ ಅಂತ ನಾನು ಬಂದಿದ್ದು. ಫಸ್ಟು ರಾಯರ ಮಠಕ್ಕೆ ಹೋಗ್ಬಿಟ್ಟು ಆಮೇಲೆ ಬಂದ್ವಿ. ಸರಿ ಚುಚ್ಚಿಸ್ಬಿಡೋಣ ಒಳ್ಳೆ ದಿನ ಅಂತ ಹೇಳ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಲೇಟ್ ಆಗಿದೆ. ಅವಳಿಗೆ ಮೊನ್ನೆ ತಾನೇ 1 ಇಯರ್ದು ಬರ್ಡೇ ಆಯಿತು, ಫಸ್ಟ್ ಇಯರ್ ಬರ್ಡೇ ಆಯಿತು. ಸೊ ಹೀಗಾಗಿ ಚುಚ್ಚಿಸ್ಬಿಡೋಣ ಅಂತ ಹೇಳಿ ನಾನು ಇವಾಗ ಚುಚ್ಚೋಕ್ಕೆ ಬಂದಿದ್ದೀನಿ. ಸೊ ಅವಳು ಭಯ ಬಿದ್ದುಬಿಟ್ಟಿದ್ದಾಳೆ. ಆ್ಯಂಡ್ ಗೊತ್ತೇ ಇರುತ್ತೆ ಕಿವಿ ಚುಚ್ಚೋ ಟೈಮಲ್ಲಿ ಎಷ್ಟು ಪಾಪ ಪೇನ್ ಆಗುತ್ತೆ ಅಂತ ಹೇಳಿ. ನೋಡಿ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಬಟ್ ತುಂಬ ಹೊತ್ತೇನೂ ಹತ್ತಿಲ್ಲ. ಬಟ್ ಸ್ವಲ್ಪ ಚುಚ್ಚಿದಾಗ ಮಾತ್ರ ಒಂದು 10 ನಿಮಿಷ ಹತ್ತಲು. ಅದಾದಮೇಲೆ ಮತ್ತೆ ಸರಿ ಹೋದ್ಲು ಅವಳು. ಬಟ್ ನಾವು ಇವತ್ತು ಚುಚ್ಚಿಸ್ಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ನಾವು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದು. ನಾನು ಹೇಳ್ದಾಗೇ ಅದೇನೋ ಒಂಥರಲ್ಲ ದೇವ್ರದೇ, ಯಾವಾಗ ದೇವರು ಯಾವಾಗ ಏನು ಮಾಡಬೇಕು ಅಂತ ಅವನು ಅಂದ್ಕೊಂಡಿರ್ತಾನೋ ಅದು ಆವಾಗಲೇ ಆಗುತ್ತೆ. ಸೊ ಹೀಗಾಗಿ ಗುರುವಾರದ ದಿನವೇ ನಾವು ಕಿವಿ ಚುಚ್ಚೋ ಹಾಗಾಯಿತು. ಸೊ ರಾಯರ ದಿನವೇ ನಾವು ಕಿವಿ ಚುಚ್ಚೋ ಹಾಗಾಯಿತು. ಆಲ್ಮೋಸ್ಟ್ ಏನೇ ಒಂದು ಕಾರ್ಯಕ್ರಮ ಇದ್ದರೂ ನಮ್ಮ ಪಾಪುದು ಆದಷ್ಟು ಅದು ಗುರುವಾರದ ದಿನವೇ ರಾಯರ ಅನುಗ್ರಹದಿಂದನೇ ಆಗುತ್ತೆ. ಸೊ ಹೀಗಾಗಿ ನನಗಂತೂ ತುಂಬಾ ಖುಷಿ ಆಗುತ್ತೆ. ಲಾಸ್ಟ್ ಟೈಮು ಕೂಡ ಅವಳ ಬರ್ಡೇ ದಿನವೂ ನಾವು ರಾಯರ ಮಠಕ್ಕೆ ಬಂದು ದೇವಸ್ಥಾನಕ್ಕೆ ಬಂದು ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅಲ್ಲಿ ನಮಗೆ ಊಟನೇ ಮಾಡ್ಕೊಂಡು ಹೋಗೋವಾಗಾಯಿತು. ಸೊ ಇವತ್ತೂ ಕೂಡ ಗುರುವಾರ ಆಗಿರೋದ್ರಿಂದ ಇದು ಒಂದು ಕಿವಿ ಚುಚ್ಚೋದು ಕೂಡ ಅವಳಿಗೆ ಬಾಕಿ ಇತ್ತು. ಸೊ ಹೀಗಾಗಿ ಇನ್ನೂ ಒಂದು ಕಾರ್ಯಕ್ರಮ ಕೂಡ ಇದೆ, ನಾಮಕರಣ ಶಾಸ್ತ್ರ ಕೂಡ ಮಾಡೋದಿದೆ ಅವಳಿಗೆ. ಸೊ ನೋಡೋಣ ಅದು ಯಾವಾಗ ಕೂಡಬರ್ತಿ ಇಷ್ಟರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ನಾನು ಕಿವಿ ಚುಚ್ಚಿಸ್ಬಿಟ್ಟು ಹಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿ ರಾಯರು ಕಿವಿ ಚುಚ್ಚಾದ್ಮೇಲೆ ದರ್ಶನ ಮಾಡ್ಕೊಂಡು ಹೋಗೋವರೆಗೂ ಬಿಡಲೇ ಇಲ್ಲ. ಸೊ ಯಾಕಂದರೆ ಮಳೆ ಜೋರಾಗಿ ಬಂದುಬಿಡ್ತು. ಬಟ್ ನಾವು ರಾಯರ ಮಠದ ಹತ್ರನೇ ಗಾಡಿನ ಹಾಕ್ಬಿಟ್ಟು ಹೋಗಿದ್ದಿದ್ದು. ಸೊ ಹೀಗಾಗಿ ಜೋರಾಗಿ ಮಳೆ ಬಂದಿರೋದ್ರಿಂದ ನಾನು ಮತ್ತೆ ವಾಪಸ್ ಮಠದ ಹತ್ರನೇ ಬರೋಗಾಯಿತು. ಕಿವಿ ಚುಚ್ಚಿಸ್ಬಿಟ್ಟು ಅದೇನೋ ಮತ್ತೆ ರಾಯರು ದರ್ಶನ ಮಾಡ್ಕೊಂಡು ಹೋಗೋಕ್ಕೇ ಏನೋ ಅನುಗ್ರಹ ಮಾಡಿದ್ರು ಅಂತ ಅನಿಸುತ್ತೆ. ಸೊ ಹೀಗಾಗಿ ನಾವು ಮತ್ತೆ ರಾಯರ ಮಠಕ್ಕೇ ಬಂದ್ವಿ ವಾಪಸ್ಸು. ತುಂಬ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯಿತು. ಸೊ ಮಹಾಮಂಗಳಾರತಿ ಕೂಡ ನಡೀತಾ ಇತ್ತು. ಸೊ ಹೀಗಾಗಿ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಕೊನೆಗೆ ನಾವು ಪ್ರಸಾದನೇ ತೊಗೊಂಡು ಹೋಗುವಾಗಾಯಿತು. ಯಾಕಂದರೆ ನಾವು ಮಠಕ್ಕೆ ಹೋಗ್ಬಿಟ್ಟು ಆಮೇಲೆ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದು. ಬಟ್ ಕಿವಿನೂ ಚುಚ್ಚಿಸ್ಬಿಟ್ಟು ಮತ್ತೆ ಮಠಕ್ಕೆ ಮಳೆ ಬರೋಹಾಗಾಗಿ ಮತ್ತೆ ಮಠದಿಂದ ಪ್ರಸಾದ ತೊಗೊಂಡು ಹೋಗಾಯಿತು. ಸೊ ಎಲ್ಲನೂ ಒಳ್ಳೆಯದೇ ಆಯಿತು, ಎಲ್ಲನೂ ಒಳ್ಳೆ ಥರನೇ ಆಯಿತು. ಆ್ಯಂಡ್ ಇವಾಗ ಮನೆಗೆ ಬಂದ್ವಿ. ನಮ್ಮ ಪಾಪು ನೋಡಿ ಕಿವಿ ಚುಚ್ಚಿಸಿ ಅಷ್ಟೊಂದು ಅಳ್ತಾ ಇದ್ದಲ್ಲಿ ಇಲ್ಲಿ ನೋಡಿ ರಾಯರ ಹಾಡನ್ನು ಹಾಕಿದ್ದೀವಿ. ಸೊ ಅವಳಿಗೆ ರಾಯರ ಹಾಡು ಅಂದರೆ ತುಂಬಾ ಇಷ್ಟ. ಸೊ ರಾಯರ ಹಾಡು ಹಾಕಿಬಿಟ್ರೆ ಈ ಥರ ಅವಳು ಎಕ್ಸೈಟಾಗಿ ಒಂಥರ ಖುಷಿಯಿಂದ ಅವಳು ಈ ಥರ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅವಳಿಗೆ ಇಷ್ಟೊಂದು ಇಷ್ಟ ಆಗಿಬಿಡುತ್ತೆ ರಾಯರ ಹಾಡು. ಸೊ ನಂತರ ನಾನಿವಾಗ ಇಲ್ಲಿ ಅಡುಗೆಗೆ ಜಸ್ಟ್ ಒಂದು ರೈಸ್ ಬಾತ್ ಮಾಡ್ಕೊಂಡಿದ್ವಿ. ಸೊ ಆಲ್ಮೋಸ್ಟ್ ಮಳೆಯಲ್ಲೇ ನೆನ್ಕೊಂಡು ಬಂದುಬಿಟ್ಟಿದ್ವಿ, ಒಂದು ಸ್ವಲ್ಪ ನೆಂದಿದ್ವಿ ಅಷ್ಟೇ. ಸೊ ಮನೆಗೆ ಬಂದು ರೈಸ್ ಬಾತ್ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಇದು ನಮ್ಮ ಒಂದು ಪಾಪುವಿನ ಕಿವಿ ಚುಚ್ಚುವಂತಹ ಒಂದು ವಿಡಿಯೋ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.